ಅರಣ್ಯಕಾಂಡ 33ನೇ ಅಧ್ಯಾಯ 18ನೇ ವಚನ. ಹಚೀರೋತಿನಿಂದ ಹೊರಟು ರಿತ್ಮದಲ್ಲಿ ಇಳಿದುಕೊಂಡರು. ಅಚೇರೋತಿನಿಂದ ಹೊರಟು ರಿತ್ಮದಲ್ಲಿ ಇಳಿದುಕೊಂಡರು. ಇಸ್ರಾಯೇಲ್ ಪ್ರಜೆಗಳು ಅರಣ್ಯ ಯಾತ್ರೆ ಮಾಡುವಾಗ ಅವರು ಎಲ್ಲೆಲ್ಲಿ ಸ್ಟಾಪ್ ಆಗ್ಯಾರೋ ಮತ್ತೆ ಅಲ್ಲೆಲ್ಲಿದ್ದ ಮತ್ತೆ ಎಲ್ಲಿ ಹೊರಟರು ಅನ್ನೋದನ್ನ ವಿವರಣೆಗಳು ಇಲ್ಲಿ 33ನೇ ಅಧ್ಯಾಯದಲ್ಲಿ ದೇವರು ಬರ್ಸನ್ನ. ಇವರು ಎಲ್ಲಿಗೆ ಹೋಗ್ತಾರೆ ಇವಾಗ? ರಿತ್ಮಾದಲ್ಲಿ ಇಳಿದುಕೊಂಡ್ರು. ರಿತ್ಮ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಬಾರಿಗೆ, ಕಸಬರಿಗೆ. ನಮ್ಮ ಆತ್ಮೀಯತೆಯಲ್ಲಿ ಈ ರಿತ್ಮ ಅನ್ನೋದು ಇವ್ರು ಒಂದು ಸಾರಿ ದರ್ಶಿಸಾರ, ಆಮೇಲೆ ಅಲ್ಲಿದ್ದು ಪ್ರಯಾಣ ಆಗಿ ಮುಂದಕ್ಕೆ ಹೋಗ್ಯಾರ. ಆದರೆ ನಮ್ಮ ಆತ್ಮೀಯ ಜೀವಿತದಲ್ಲಿ ಇದು ಯಾವಾಗಲೂ ಬರ್ತಾನೆ ಇರ್ತದೆ. ರಿತ್ಮ ಅನ್ನೋದು ನಮ್ಮ ಜೀವಿತದಲ್ಲಿ ಯಾವಾಗಲೂ ಬರ್ತಾನೆ ಇರ್ತೈತಿ. ಇದನ್ನ ನಾವು ಎದುರಿಸ್ತಾನೆ ಇರ್ತೀವಿ. ಹೆಂಗಪ್ಪ ಅಂತ ಹೇಳಿದ್ರೆ, ಈಗ ರಿತ್ಮ ಅಂದ್ರೆ ಏನು? ಕ್ಲೀನ್ ಮಾಡೋದು, ಕಸ ಕ್ಲೀನ್ ಮಾಡೋದು. ಕಸಬರಿಗೆ ಏನು ಮಾಡ್ತದೆ? ಕಸಬರಿಗೆ ಮನೆಯೆಲ್ಲ ಕ್ಲೀನ್ ಮಾಡತೈತೆ. ಅಂದರೆ ನಮ್ಮ ಆತ್ಮೀಯ ಜೀವಿತದಲ್ಲಿ ನಾವು ನಮ್ಮಲ್ಲಿರೋದು ಕಸ, ಕಡ್ಡಿ, ಕಲ್ಮಶ, ಪಾಪ ಸ್ವಭಾವಗಳು ಇವೆಲ್ಲ ನಾವೇನು ಮಾಡ್ಕೋಬೇಕು? ಕ್ಲೀನ್ ಮಾಡ್ಕಂತ ಬರ್ಬೇಕು. ಇದು ಒಂದಿನದಲ್ಲಲ್ಲ, ಪ್ರತಿದಿನ ಕೂಡ ನಾವು ನಮ್ಮ ಆತ್ಮೀಯ ಜೀವಿತದಲ್ಲಿ ಕಸ, ಕಡ್ಡಿ, ದೇವರಿಗೆ ವಿರುದ್ಧವಾದ ನಡವಳಿಕೆ, ವಾಕ್ಯ ವಿರುದ್ಧವಾದ ಜೀವಿತನ ನಾವೇನು ಮಾಡ್ಕೋಬೇಕು? ಕ್ಲೀನ್ ಮಾಡ್ಕೋಬೇಕು, ತೊಳ್ಕೋಬೇಕು. ಇಲ್ಲಾಂದ್ರೆ ಏನಾಗ್ತದೆ? ಇವಾಗ ಕ್ಲೀನ್ ಇಲ್ಲ ಅಂದ್ರೆ ಏನಾಗ್ತದೆ? ಮನೆ ಕ್ಲೀನ್ ಇಲ್ಲ ಅಂದ್ರೆ ಏನಾಗ್ತದೆ? ಹೆಲ್ತ್ ಇಶ್ಯೂಸ್ ಬರ್ತಾವ, ಹೌದಲ್ಲ? ಆರೋಗ್ಯ ಕೆಟ್ಟೋಗ್ತದೆ. ಇವಾಗ ಭಾರಿ ಮಂದಿ ಬೆಡ್ರೂಮ್ನಾಗ ಇರ್ತಾರ, ಆ ಬೆಡ್ರೂಮ್ ಕ್ಲೀನ್ ಮಾಡಿದಿಲ್ದಂಗೆ ಹಂಗೇ ಇರ್ತದೆ ಅನ್ಕೋ, ಅವು ಏನಾಗ್ತದೆ ಹೇಳು? ಅಲರ್ಜಿ ಬರ್ತದೆ, ಡಸ್ಟ್ ಅಲರ್ಜಿ ಬರ್ತದೆ, ಅದ್ರಾಗಿದ್ದ ನಾನಾ ರಕ ರೋಗ ಬರ್ತಾವ. ಇವಾಗ ಅಡಿಗೆ ರೂಮ್ ಇರ್ತದೆ, ಅಡಿಗೆ ರೂಮ್ ಕ್ಲೀನ್ ಮಾಡಿಲ್ಲ ಅಂದ್ರೆ ಹೆಂಗಿರ್ತದೆ ಹೇಳು? ಆ ಕ್ಲೀನ್ ಮಾಡಿದಂಗೆ ಹಂಗೆ ಅಡಿಗೆ ಮಾಡ್ಕೊಂತೇನೆ ಇದ್ದೀರಿ ಅಂದ್ರೆ ಏನಾಗ್ತದೆ ಹೇಳು? ಅದ್ರಾಗ ಎಷ್ಟೋ ಬ್ಯಾಕ್ಟೀರಿಯಾಗಳು ಆಗ್ತಾವ, ಅದರಿಂದ ನಾನಾ ರಕವಾಗಿ ರೋಗ ಬರ್ತದೆ, ಹೌದಾ? ಹಂಗ ನಮ್ಮ ಆತ್ಮೀಯ ಜೀವಿತದಲ್ಲಿ ದೇವ್ರ ವಿರುದ್ಧವಾದ ಸ್ವಭಾವಗಳು, ವಾಕ್ಯ ವಿರುದ್ಧವಾದ ಸ್ವಭಾವಗಳು ನಾವು ದಿನ ದಿನ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಆತ್ಮೀಯ ರೋಗ ಕೂಡ ನಮಗೆ ಬರ್ತದೆ, ಆತ್ಮೀಯ ಬಲಹೀನತೆ ಕೂಡ ನಮಗೆ ಬರ್ತದೆ. ಆತ್ಮೀಯತೆಯಲ್ಲಿ ನಾವು ಆರೋಗ್ಯಕರವಾಗಿ ಇರಬೇಕು, ಆತ್ಮೀಯ ಜೀವಿತದಲ್ಲಿ ನಾವು ಉನ್ನತ ಸ್ಥಾನದಲ್ಲಿ ನಾವು ಇರಬೇಕು ಅಂದ್ರೆ, ದೇವ್ರಿಗೆ ಇಷ್ಟರಾಗಿ ನಾವು ಇರಬೇಕು ಅಂದ್ರೆ ನಾವೇನು ಮಾಡಬೇಕು? ಪ್ರತಿದಿನ ಕೂಡ ನಾವು ನಮ್ಮನ್ನು ನಾವು ಶುದ್ಧೀಕರಿಸ್ಕೋಬೇಕು, ನಮ್ಮನ್ನು ನಾವು ಕ್ಲೀನ್ ಮಾಡ್ಕೋಬೇಕು, ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ಹೆಂಗೈತೆ ನಮ್ಮ ಆತ್ಮೀಯ ಜೀವಿತ? ನಮ್ಮಲ್ಲಿ ಏನಾರ ಚೆತ್ತ ಐತಾ? ನಮ್ಮಲ್ಲಿ ಏನಾರ ಕಸ ಐತಾ? ದೇವರಿಗೆ ಅಸಹ್ಯವಾದದ್ದು ನಮ್ಮಲ್ಲಿ ಏನಾದರೂ ಎದಾವ ಅನ್ನೋದನ್ನ ನಾವು ಪ್ರತಿದಿನ ಕೂಡ ನಾವು ಪರೀಕ್ಷೆ ಮಾಡಿಕೊಂಡು ಅವನ್ನ ನಾವು ಏನು ಮಾಡ್ಕೋಬೇಕು? ಕ್ಲೀನ್ ಮಾಡ್ಕೋಬೇಕು. ಒಬ್ರು ಏನು ಮಾಡ್ತಾರೆ ಗೊತ್ತಾ? ಮನೆ ಕ್ಲೀನ್ ಇರೋದಿಲ್ಲ, ಬಟ್ ಅವರು ಹೊರಗೆ ರೆಡಿ ಆಗಿ ಬರೋದು ಮಾತ್ರ ಹೆಂಗಿರ್ತದೆ ಹೇಳು? ಅಬ್ಬಬ್ಬಬ್ಬ, ಅವ್ರು ನೋಡಿದ್ರೆ ಎಷ್ಟು ನೀಟಾಗಿ, ಎಷ್ಟು ಸೌಂದರ್ಯವಾಗಿ ಬರ್ತಾರ. ಬೇಸು, ಶರ್ಟು, ಪ್ಯಾಂಟು, ಡ್ರೆಸ್ಸು, ಸೀರೆ ಗಿರೆ, ರೇಷ್ಮೆ ಸೀರೆ ಹಾಕೊಂಡು ಬಂದ್ರೆ ಹೆಂಗಿರ್ತದೆ ಹೇಳು? ಇವ್ರು ಎಷ್ಟು ನೀಟಾಗಿ ಅದಾರ, ಎಷ್ಟು ಕ್ಲೀನಾಗಿ ಅದಾರ ಅಂತ. ಅವ್ರ ಮನೆ ನೋಡಿದ್ರೆ ಹೆಂಗಿರ್ತದೆ? ಗಲೀಜು. ಇವಾಗ ಆತ್ಮೀಯತೆಯಲ್ಲೂ ಕೂಡ ಹಂಗೆ. ಆತ್ಮೀಯತೆಯಲ್ಲಿ ಹೊರಗೆ ಹೆಂಗೆ ಕಾಣ್ತಾರ ಅಂದರೆ, ಇವರಷ್ಟು ಭಕ್ತಿಪರರಿಲ್ಲ. ಅವ್ರು ಮಾತಾಡೋ ಮಾತು, ಅವ್ರು ಮಾಡೋ ವಿಧಾನ, ಅವರೆಲ್ಲ ನೋಡ್ತಿದ್ರಿಗಿನ, ಮೇಲೆ ರೂಪ ನೋಡ್ತಿದ್ರಿಗಿನ ಹೆಂಗೆ ಕಾಣ್ತಾರಂದ್ರೆ ಎಷ್ಟು ಆತ್ಮೀಯದಲ್ಲೇ ಅದರ ಅನಿಸುತ್ತೆ. ಬಟ್ ಅವ್ರು ಒಳಗಿರೋ ಕಸ, ಒಳಗಿರೋ ದೇವ್ರಿಗೆ ವಿರುದ್ಧವಾದ ಸ್ವಭಾವಗಳು ಅವ್ರಿಗೆ ಗೊತ್ತಿರ್ತದೆ, ಹೌದಾ ಇಲ್ಲ? ಎಲ್ಲರೂ ಹಂಗೆ ಇರ್ತಾರ. ಅದಕ್ಕೆ ದೇವ್ರು ಏನಂತ ಬರ್ದಂಗೆ ಗೊತ್ತಾ? ನಾನು ವೇಷಿನ ಶ್ರಮಿಸ್ತೀನಿ, ವೇಷಧಾರನ ನಾನು ಶ್ರಮಿಸೋದಿಲ್ಲ ಅಂತೇಳಿ. ಇದಕ್ಕೆಲ್ಲ ನಾ ಮಾತು. ವೇಷಧಾರ ಅಂದ್ರೆ ಅರ್ಥ ಏನು? ಮ್ಯಾಲೊಂದು ಒಳಗೊಂದು, ಇಂಥವ್ರು ಎದಾರ ಅಂತದೇನು ದೇವ್ರೇ ಹೇಳ್ತದನ. ಪರಿಸೆಯರು ಈ ಸದ್ಯಕಾರನ ಎದಕ್ಕೆ ದೇವ್ರು ಯಾವಾಗಲೂ ಬೈತಿರ್ತಾನೆ ಹೇಳು? ಅವ್ರ ಮೇಲೆ ಮಾತ್ರ ದೊಡ್ಡ ಭಕ್ತರನಂಗ ನೋಡ್ಸ್ಕೊಂತಿರ್ತಾರ. ಎಲ್ಲರಿಗೆ ನೀವು ಹಂಗಿರ್ರಿ, ನೀವು ಹಿಂಗಿರ್ರಿ ಅಂತ ಹೇಳ್ತಿರ್ತಾರ. ಬಟ್ ಇವ್ರಲ್ಲಿ ಮಾತ್ರ ಏನಿರ್ತದೆ ಹೇಳು? ದೇವ್ರ ವಿರುದ್ಧವಾದ ಸ್ವಭಾವಗಳು ಇರ್ತಾವ. ಅದಕ್ಕೆ ಹೇಳ್ತಾರ, ನೀವು ಹೆಂಗೆ ನಡ್ಕೋಬೇಕು, ನೀವು ಹೆಂಗೆ ಹೇಳ್ತಿರೋ ಹಂಗ ನೀವು ನಡ್ಕೋಬೇಕಂತ ಹೇಳ್ತಿರ್ತಾನ. ಅದ್ರ ಕೆಲವೊಬ್ರು ಏನ್ ಮಾಡ್ತಿರ್ತಾರ ಅಂದ್ರೆ, ಮ್ಯಾಲೆ ರೂಪ ಮಾತ್ರ ನೋಡಕ್ ಮಾತ್ರ ಭಕ್ತಿಪರರನ್ನಂಗೆ ಕಾಣ್ತಿರ್ತಾರ, ಒಳಗ್ ಮಾತ್ರ ಆ ಚೆತ್ತ ಹಂಗೆ ಇಟ್ಕೊಂಡಿರ್ತಾರ, ಆ ಗಲೀಜ್ ಹಂಗೆ ಇಟ್ಕೊಂಡಿರ್ತಾರ, ಆ ಕಸ ಹಂಗೆ ಇಟ್ಕೊಂಡಿರ್ತಾರ. ದೇವ್ರು ಏನಂತ ಹೇಳ್ತಾನೆ ಇಲ್ಲಿ? ನೀವು ಪ್ರತಿದಿನ ಏನು ಮಾಡಬೇಕು? ನಿಮ್ಮನ್ನು ನೀವು ಶುದ್ಧಿ ಮಾಡ್ಕೋಬೇಕು, ನಿಮ್ಮನ್ನು ನೀವು ಕ್ಲೀನ್ ಮಾಡ್ಕೋಬೇಕು. ಹೆಂಗೆ ಕ್ಲೀನ್ ಮಾಡ್ಕೋಬೇಕು? ವಾಕ್ಯ ಹಿಡ್ಕೊಂಡು ನೀನು ಕ್ಲೀನ್ ಮಾಡ್ಕೋಬೇಕು. ಇವಾಗ ಮನೆ ಕ್ಲೀನ್ ಮಾಡ್ಬೇಕಂದ್ರೆ ಏನು ಮಾಡ್ತಿ?
ಫಸ್ಟ್ ಕಸ ಹೊಡೆದು ಆಮೇಲೆ ಏನು ಮಾಡ್ತೀನಿ, ನೀರು ಹಾಕಿ ಬೇಸ್ ಬಂಡೆ ಒರೆಸ್ತೀನಿ. ನೀನು ನೀರು ಹಾಕ್ದಿಲ್ದಂಗ ಕ್ಲೀನ್ ಆಗ್ತತಾ? ನೀರು ವಾಕ್ಯಕ್ಕೆ ಸಾದೃಶ್ಯ. ನಿನ್ನ ವಾಕ್ಯನ ಹಿಡ್ಕೊಂಡು ನಿನ್ನನ್ನು ನೀನು ಕ್ಲೀನ್ ಮಾಡ್ಕೋಬೇಕು, ನಿನ್ನ ನೀನು ಶುದ್ಧೀಕರಿಸ್ಕೋಬೇಕು. ವಾಕ್ಯನ ಹಿಡ್ಕೊಂಡಿಲ್ಲ ಅಂದ್ರೆ ನೀನು ಹೆಂಗೆ ಕ್ಲೀನ್ ಆಗ್ತಿ, ಹೆಂಗೆ ಶುದ್ಧಿ ಆಗ್ತಿ? ನಿನ್ನಲ್ಲಿ ಏನೈತೆ ಅನ್ನೋದು ಯಾರು ತೋರಿಸ್ತಾರ? ಅದಕ್ಕೆ ಯಾವಾಗಲೂ ಏನಂತ ಹೇಳ್ತಾರೆ ಗೊತ್ತಾ, ಪ್ರತಿಯೊಂದು ಗ್ರಂಥಗಳು ನಾವು ಓದಿದ್ರೆ ಗ್ರಂಥನ ಓದ್ತೀವಂತ. ಬೇರೆ ಬೇರೆ ಗ್ರಂಥಗಳು ಓದಿವಂದ್ರೆ ಗ್ರಂಥನ ಓದ್ತೀವಂತ. ಆದ್ರೆ ಬೈಬಲ್ನ ಓದಿವಂದ್ರೆ ಬೈಬಲ್ ನಮ್ಮನ್ನು ಓದ್ತದಂತ. ಆಮೇನ್. ಯಾಕಂದ್ರೆ ಇದು ಪರಿಶುದ್ಧಾತ್ಮ ದೇವರು ಬರೆಸಿರೋದು. ಪರಿಶುದ್ಧಾತ್ಮ ದೇವರು ಬರೆಸೋಣ. ನಾವು ಯಾವಾಗಾದ್ರೂ ಬೈಬಲ್ ಓದಕ್ಕೆ ನಾವು ಪ್ರಾರಂಭಿಸ್ತೀವೋ, ವಾಕ್ಯ ಓದಕ್ಕೆ ನಾವು ಪ್ರಾರಂಭಿಸ್ತೀವೋ, ಈ ವಾಕ್ಯ ನಮ್ಮನ್ನು ಓದ್ತದೆ, ನಮ್ಮ ಜೀವಿತನ ಎತ್ತಿ ತೋರಿಸುತ್ತೆ, ನಮ್ಮ ತಪ್ಪುಗಳು ಎತ್ತಿ ತೋರಿಸುತ್ತೆ, ನಮ್ಮಲ್ಲಿರೋ ಪಾಪ ಎತ್ತಿ ತೋರಿಸುತ್ತೆ. ಅದಕ್ಕೆ ನಾವು ವಾಕ್ಯನ ಧ್ಯಾನ ಮಾಡುವಾಗ ನಮ್ಮಲ್ಲಿರೋ ಪಾಪನ ದೇವ್ರು ಎತ್ತಿ ತೋರಿಸಾಗ ಅದನ್ನ ನಾವೇನು ಮಾಡ್ಬೇಕು, ಆ ವಾಕ್ಯಲ್ಲಿದ್ದರೆ ನಾವು ತೊಳ್ಕೋಬೇಕು. ಅಯ್ಯೋ ಹೌದಲ್ಲ, ನನ್ನಲ್ಲಿ ಈ ಸ್ವಭಾವಗಳು ಇದಾವಲ್ಲ, ಈ ರೀತಿ ನಾನು ಜೀವಿಸಬಾರ್ದಲ್ಲ, ಈ ಕಸ ನನ್ನಲ್ಲಿ ಐತಲ್ಲ, ಈ ಕಸ ನನ್ನಿದ್ದ ತಾನು ತಕ್ಕೋಬೇಕು. ಇಲ್ಲಾಂದ್ರೆ ಏನಾಗ್ತದೆ, ನಮ್ಮ ಆತ್ಮೀಯ ಜೀವಿತ ಬಲಹೀನ ಆಗ್ತದೆ, ನಮ್ಮ ಆತ್ಮೀಯ ಜೀವಿತ ಹಿಂದೆ ಬರ್ತದೆ. ಹಿಂದೆ 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 ಬೀಳ್ತಿರ್ತೀವಿ ಅಷ್ಟೇ. ಆತ್ಮೀಯ ಜೀವಿತದಲ್ಲಿ ಹಿಂದೆ ಬರ್ತಿರ್ತೀವಿ. ಆತ್ಮೀಯ ಜೀವಿತದಲ್ಲಿ ನಾವು ಮುಂದೆ ಹೋಗೋದಿಲ್ಲ. ಆತ್ಮೀಯ ಜೀವಿತದಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರೆ ನಾವೇನು ಮಾಡ್ಬೇಕು ಹೇಳು, ನಮ್ಮನ್ನು ನಾವು ಶುದ್ಧೀಕರಿಸ್ಕೋಬೇಕು. ನಾನು ಕರೆಕ್ಟ್ ಇದ್ದೀನಿ ಬ್ರದರ್, ನಾನೆಲ್ಲ ರೀತಿಯಲ್ಲಿ ನಾನು ದೇವರಿಗೆ ಇಷ್ಟಕರವಾಗಿ ನಾನು ಜೀವಿಸ್ತಿದ್ದೀನಿ, ದೇವರಿಗೆ ನಾನು ಪ್ರಿಯಕರವಾಗೇ ನಾನು ಇದ್ದೀನಿ, ಕ್ರಮವಾಗೇ ನಾನು ಜೀವಿಸ್ತಿದ್ದೀನಿ. ಓಕೆ, ನೀನು ಕ್ರಮವಾಗೇ ಜೀವಿಸ್ತಿರು, ನೀನು ದೇವ್ರಿಗೆ ಇಷ್ಟಕರವಾಗೇ ನೀನು ಜೀವಿಸ್ತೀರಿ. ಇವಾಗ ನಮ್ಮ ಮನೆ ನಾವು ಕ್ಲೀನೇ ಇಟ್ಕೊಂಡಿರ್ತೀವಿ, ಕ್ಲೀನೇ ಇಟ್ಕೊಂಡಿರು. ನೀನು ಇವಾಗ ಕ್ಲೀನ್ ಮಾಡು. ನೀನು ಕ್ಲೀನ್ ಮಾಡಿದ್ರು ಕೂಡ ಮತ್ತೆ ಹೊರಗಿರೋ ಡಸ್ಟ್ ಏನು ಮಾಡ್ತದೆ, ಬಂದು ಬೀಳ್ತದೆ. ಹೌದಾ? ಇವಾಗ ನೀನು ಬೇಸ್ ಮನೆಲ್ಲ ಕ್ಲೀನ್ ಮಾಡಿ ಬೇಸ್ ಬಂಡೆ ಗಿಡ ಒರೆಸಿ ಬಾಕ್ಲ ಹಾಕೊಂಡು ಒಂದು 2-3 ದಿನ ಊರಿಗೆ ಹೋಗು, ಬಂದು ನೋಡಿದ್ರೆ ಮತ್ತೆ ಡಸ್ಟ್ ಕ್ಲೀನ್ ಮಾಡಿ ಹೋಗಿರ್ತೀಯಲ್ಲ. ನೀನು ಎಷ್ಟು ಕ್ಲೀನ್ ಮಾಡಿ ಹೋದ್ರು ಕೂಡ ಹೊರಗಿರೋ ಡಸ್ಟ್ ಮತ್ತೆ ಬೀಳ್ತದೆ. ಹಂಗ ನಾವೆಷ್ಟು ಶುದ್ಧೀಕರಣ ಮಾಡಿಕೊಂಡು ನಾವೆಷ್ಟು ಆತ್ಮೀಯ ಜೀವಿತದಲ್ಲಿ ನಾವು ಇದ್ರೂ ಕೂಡ ಲೋಕದಲ್ಲಿರುವಂಥ ಪಾಪ ನಮ್ಮ ಮೇಲೆ ಬೀಳೋ ಚಾನ್ಸಸ್ ಇರ್ತದೆ. ಲೋಕದಲ್ಲಿ ನಾವು ಹೋಗ್ತಿರುವಾಗ ಆ ಡಸ್ಟು, ಆ ಲೋಕದಲ್ಲಿರೋ ಚೆತ್ತ, ಆ ಲೋಕದಲ್ಲಿರೋ ಕಸ ನಮ್ಮ ಮೇಲೆ ಬೀಳುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವೇನು ಮಾಡಬೇಕು, ನಾವೆಷ್ಟು ಆತ್ಮೀಯತೆಯಲ್ಲಿ ಇದ್ರೂ ಕೂಡ ಪ್ರತಿದಿನ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ಏನೇನು ಲೋಕ ಆಲೋಚನೆ ನನ್ನಲ್ಲಿ ಬಂದವೇನೋ, ಲೋಕ ಸಂಬಂಧವಾದ ಆ ಒಂದು ಆಲೋಚನೆಗಳು ನನ್ನಲ್ಲಿ ಏನನ್ನ ಕ್ರಿಯೆ ಮಾಡ್ತದವೇನೋ, ನಾನು ದೇವರಿಗೆ ವಾಕ್ಯಾನುಸಾರವಾಗಿ ನಾನು ಜೀವಿಸ್ತಿದ್ದೀನ, ಇಲ್ಲ ಲೋಕಾನುಸಾರವಾಗಿ ನಾನು ಏನಾದರೂ ನಡೀತಿದ್ದೀನ, ಲೋಕ ಪ್ರಭಾವ ಏನೋ ನನ್ನಲ್ಲಿ ಬಿದ್ದದ ಅನ್ನೋದನ್ನ ನಾವು ಪ್ರತಿದಿನ ನಾವು ಪರೀಕ್ಷೆ ಮಾಡ್ಕೋಬೇಕು. ಪ್ರತಿದಿನ ನಮ್ಮನ್ನು ನಾವು ಶುದ್ಧೀಕರಿಸ್ಕೋಬೇಕು. ನಾವೆಷ್ಟೇ ಆತ್ಮೀಯ ಜೀವಿತದಲ್ಲಿ ಇದ್ರೂ ಕೂಡ ಲೋಕ ಡಸ್ಟ್ ಏನಾಗ್ತದೆ, ಬೀಳ್ತದೆ. ಅದಕ್ಕಂದ್ರೆ ನಾವು ಲೋಕದಲ್ಲಿ ಜೀವಿಸ್ತಿದ್ದೀವಿ, ಹೋಗ್ತಿರ್ತೀವಿ, ಹೊರಗೆ ಹೋಗ್ತಿರ್ತೀವಿ, ಬರ್ತಿರ್ತೀವಿ, ಲೋಕ ಆಕರ್ಷಣೆಗಳು ನಮಗೆ ಆಕರ್ಷಣೆ ಆಗ್ತಿರ್ತಾವ, ಆಸೆ ಬರ್ತಿರ್ತಾವ. ಆ ಒಂದು ಎಫೆಕ್ಟ್ ನಮ್ಮ ಮೇಲೆ ಬಿದ್ದತ್ತಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಆತ್ಮೀಯ ಜೀವಿತ ಏನಾಗ್ತದೆ, ಬಲಹೀನ ಆಗ್ತದೆ. ಯಾವಾಗಾದ್ರೂ ಡಸ್ಟ್ ನಮ್ಮ ಮೇಲೆ ಬೀಳ್ತತೋ ಅನಾರೋಗ್ಯ ಸಮಸ್ಯೆ ನಮಗೆ ಬರ್ತದೆ, ಆತ್ಮೀಯ ಅನಾರೋಗ್ಯ ಸಮಸ್ಯೆ ನಮಗೆ ಬರ್ತದೆ. ನಾವು ಬಲಹೀನರಾಗಿವಂದ್ರೆ ನಾವು ದೇವ್ರಿಗೆ ಕನೆಕ್ಟ್ ಆಗೋಕ್ಕಾಗೋದಿಲ್ಲ, ದೇವ್ರಿಗೆ ಸನ್ನಿಹಿತರಾಗೋಕ್ಕಾಗೋದಿಲ್ಲ. ನಾವು ಯಾವಾಗಾದ್ರೂ ದೇವ್ರಿಗೆ ಸನ್ನಿಹಿತರಾಗೋದಿಲ್ಲೋ ಅವಾಗೇ ನಮ್ಮಲ್ಲಿ ಏನಾಗ್ತದೆ ಗೊತ್ತಾ, ಅಸಮಾಧಾನ ಬರ್ತದೆ. ಅಸಮಾಧಾನ ಯಾವಾಗ ಬರ್ತದಪ್ಪ ಅಂತಿದ್ರೆ ನಾವು ದೇವ್ರಿಗೆ ಸನ್ನಿಹಿತರಾಗಿಲ್ಲ ಅಂದ್ರೆ, ದೇವ್ರಿಗೆ ನಾವು ದೂರ ಆಗಿವಂದ್ರೆ, ಮೆಲ್ಮೆಲ್ಲಂಗೆ ನಾವು ದೇವ್ರಿಗೆ ಯಾವಾಗ ದೂರ ಆಗ್ತಿರ್ತೀವೋ, ಯಾವಾಗ ನಾವು ದೇವ್ರದ್ದು ಸನ್ನಿಧಿನಿಲ್ಲ ನಾವು ಮೆಲ್ಮೆಲ್ಲಂಗೆ ನಾವು ಜಾರ್ತಿರ್ತೀವೋ ಅವಾಗೇ ನಮ್ಮಲ್ಲಿ ಅಸಮಾಧಾನ ಅನ್ನೋದು ಬರ್ತಿರ್ತದೆ. ನಮಗೆ ಸಮಾಧಾನ ಅನಿಸೋದಿಲ್ಲ, ಎಲ್ಲಿ ಕುಂತ್ರೆ ಸಮಾಧಾನ ಅನಿಸೋದಿಲ್ಲ, ಎಲ್ಲಿ ನಿಂತರೆ ಕೂಡ ಸಮಾಧಾನ ಅನಿಸೋದಿಲ್ಲ, ಯಾರ ತ ಮಾತಾಡಿದ್ರು ಕೂಡ ಸಮಾಧಾನ ಅನಿಸೋದಿಲ್ಲ, ಏನು ಮಾಡಿದ್ರು ಕೂಡ ಸಮಾಧಾನ ಅನಿಸೋದಿಲ್ಲ. ಯಾಕೆ ಅನಿಸೋದಿಲ್ಲ ಅಂದ್ರೆ ನೀನು ಎಲ್ಲಿ ಸಮಾಧಾನ ಮಿಸ್ ಮಾಡ್ಕೊಂಡಿ, ಎಲ್ಲಿ ಕನೆಕ್ಟ್ ಮಿಸ್ ಮಾಡ್ಕೊಂಡಿ, ದೇವ್ರದಲ್ಲಿ ಕನೆಕ್ಷನ್ ಮಿಸ್ ಮಾಡ್ಕೊಂಡಿ, ಆ ಸಂಬಂಧನ ಮಿಸ್ ಮಾಡ್ಕೊಂಡಿ, ಅದನ್ನ ಮೆಲ್ಮೆಲ್ಲಂಗ ನೀನು ಹಿಂದೆ ಬರ್ತಿದ್ದಿ. కాబట్టి ನಿನ್ನಲ್ಲಿ ಏನಾಗತ್ತೆ, ಈ ಸಮಾಧಾನ ಮಿಸ್ ಮಾಡ್ಕೊಂಡಿ ಅಂದ್ರೆ ದೇವ್ರದಲ್ಲಿ ಆಟೋಮೆಟಿಕ್ ಆಗಿ ನಿನಗೆ ಅಸಮಾಧಾನ ನಿನ್ನಲ್ಲಿ ಎಂಟರ್ ಆಗ್ತದೆ. ವ್ಯಕ್ತಿ ಏನಂತ ಹೇಳ್ತಾನೆ ಗೊತ್ತಾ, ಪ್ರಪಂಚದಲ್ಲಿ ಸಂತೋಷವಾಗಿ ಸಮಾಧಾನವಾಗಿ ಯಾವ ವ್ಯಕ್ತಿ ಇರ್ತಾನಂದ್ರೆ ದೇವ್ರದಲ್ಲಿ ಯಾವ ವ್ಯಕ್ತಿ ಕನೆಕ್ಟ್ ಆಗಿರ್ತಾನೋ ಆ ವ್ಯಕ್ತಿ ಯಾವಾಗಲೂ ಸಂತೋಷವಾಗಿರ್ತಾನಂತ. ಆಮೇನ್. ಯಾವಾಗಲೂ ಸಮಾಧಾನವಾಗಿರ್ತಾನಂತ. ಎದಕ್ಕಪ್ಪ ಅಂತ ಹೇಳಿದ್ರೆ ಅವನು ದೇವ್ರಿಗೆ ಕನೆಕ್ಟ್ ಆಗಿರ್ತಾನ. ಅವನು ಇನ್ನೊಂದು ಏನಾಗಿರ್ತಾನೆ ಗೊತ್ತಾ, ದೇವ್ರಿಗೆ ಕನೆಕ್ಟ್ ಆಗಿರೋನು ಅವನು ಪರಿಶುದ್ಧವಾಗಿರ್ತಾನ. ಆಮೇನ್. ಹಲ್ಲೆಲೂಯಾ. ಪರಿಶುದ್ಧವಾಗಿ ಯಾರು ಇರ್ತಾರೋ, ದೇವ್ರಿಗೆ ಕನೆಕ್ಟ್ ಆಗಿ ಯಾರು ಇರ್ತಾರೋ ಅವನು ಸಮಾಧಾನವಾಗಿರ್ತಾನೆ.
ಇವಾಗ ಮನೆ ಕ್ಲೀನ್ ಇದ್ರೇನೆ ಸಮಾಧಾನ ಇರ್ತದೆ. ಎಲ್ಲಿ ಸಿಕ್ಕರಲ್ಲಿ ಸಾಮಾನುಗಳು ಅವು ಇವು ಗಲೀಜು ಚತ್ತ ಚದರ ಬಿಸಾಕಿದ್ರೆ ಅಲ್ಲಿ ಕುತ್ಕೊಳಕ್ ಆಗ್ತದ? ಸಮಾಧಾನ ಇರ್ತದ? ಇರೋದಿಲ್ಲ. ಎಲ್ಲ ಎಲ್ಲೆಲ್ಲಿರೋ ಸಾಮಾನುಗಳು ಅಲ್ಲೆಲ್ಲಿ ಜೋಡಿಸಿ ಎಲ್ಲ ನೀಟಾಗಿ ಕ್ಲೀನ್ ಆಗಿಟ್ರೆ ಅಲ್ಲಿ ಸಮಾಧಾನ ಇರ್ತದೆ. ಅಂದ್ರೆ ಕ್ಲೀನ್ ಎಲ್ಲಿ ಇರ್ತದ ಅಲ್ಲಿ ಸಮಾಧಾನ ಇರ್ತದೆ. ಅಂದ್ರೆ ಪರಿಶುದ್ಧತೆ ಎಲ್ಲಿ ಇರ್ತದ ಅಲ್ಲಿ ಸಮಾಧಾನ ಇರ್ತದೆ. ಅದಕ್ಕೆ ಹೇಳ್ತಾನ, ಪರಿಶುದ್ಧವಾಗಿರುವಂಥ ವ್ಯಕ್ತಿ, ದೇವರಿಗೆ ಸನ್ನಿಹಿತನಾಗಿರುವಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಸಂತೋಷವಾಗಿರ್ತಾನಂತ. ಆಮೆನ್, ಹಲ್ಲೆಲೂಯ. ಐಶ್ವರ್ಯವಂತನು, ಯಾವ ಫಿಲಿಮ್ ಆ್ಯಕ್ಟ್ರು, ಸ್ಪೋರ್ಟ್ಸು, ನೀನು ಎಷ್ಟನ್ನ ತಗೋ, ಯಾರನ್ನಾದ್ರೂ ತಗೋ, ಅವರೆಲ್ಲರಿಗೆ ಏನೋ ಒಂದು ಕೊರತೆ, ಏನೋ ಒಂದು ಬಾಧೆ, ಏನೇ ಒಂದು ನೋವು. ಎದಕ್ಕೆ ಫಿಲಿಮ್ ಆ್ಯಕ್ಟರ್ಸ್ಗಳು ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡು ಸತ್ತೋಗ್ತಾರ? ಎಷ್ಟೋ ಧನವಂತಗಳು ಎದಕ್ಕೆ ಸುಸೈಡ್ ಮಾಡ್ಕೊಂಡು ಸತ್ತೋಗ್ಯಾರ? ಅಂಬಾನಿ ಮಗ ಎದಕ್ಕೆ ನನಗೆ ಆದ್ರೂ ಕೂಡ ನನ್ನಲ್ಲಿ ಒಂದು ಕೊರತೆ ಐತೆ ಅಂತ ಹೇಳ್ತಾನ, ಒಂದು ಬಾಧೆ ಐತೆ ಅಂತ ಹೇಳ್ತಾನ. ಏನು ಬೇಕಂದ್ರೆ ಅವ್ರು ಮುಂದೆ ಬರ್ತವ, ಆದ್ರೂ ಕೂಡ ಅವರಿಗೆ ಪರಿಪೂರ್ಣವಾದ ಸಂತೋಷ ಇಲ್ಲ. ಪರಿಪೂರ್ಣವಾದ ಸಂತೋಷ ಇರುವಂಥ ವ್ಯಕ್ತಿ ಯಾರು ಗೊತ್ತಾ? ದೇವರದಲ್ಲಿ ಸಹವಾಸ ಇರುವವ. ಆಮೇನ್. ತನ್ನನ್ನು ತಾನು ಪವಿತ್ರವಾಗಿ ಕಾಪಾಡ್ಕೊಂತ ನೋಡು, ಅವನು ಏನಾಗಿರ್ತಾನೆ ಗೊತ್ತಾ? ಸಮಾಧಾನಗಾರವಾಗಿ. ಇದಕ್ಕೆ ಪ್ರತಿದಿನ ಅವನನ್ನು ಅವನು ಏನು ಮಾಡ್ಕೊಂತಿರ್ತಾನ? ಶುದ್ಧಿ ಮಾಡ್ಕೊಂತಿರ್ತಾನ.